ಕಾಂಗ್ರೆಸ್ ಪಾಳ್ಯದಲ್ಲಿ ನೂತನ ನಾಯಕ ಅಧಿಕಾರ ಸ್ವೀಕಾರ ಮಾಡೋ ಹೊತ್ತಲ್ಲಿ ಇದೇ ಕಾಂಗ್ರೆಸ್ ಪಕ್ಷದಲ್ಲಿದ್ದಂತಹ ಒಬ್ಬ ಪ್ರಬಲ ನಾಯಕನಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಯಾರವರು? ಒಬ್ಬ ಪ್ರಬಲ ನಾಯಕ, ಪ್ರಬಲ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ನಾಯಕ. ಅದು ದಾವಣಗೆರೆ ಬೈ ಎಲೆಕ್ಷನ್ ಕುರಿತು ಜಮೀರ್ ಅಹಮದ್ ಖಾನ್ ಆಡಿರುವ ಒಂದು ಆಡಿಯೋ ಔಟ್ ಆಗಿದೆ. ಜಮೀರ್ ಅಹಮದ್ ಖಾನ್ ಮಾತನಾಡಿದ್ದಾರೆ ಎನ್ನಲಾಗಿರುವ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ. ಬೈ ಎಲೆಕ್ಷನ್ ನಲ್ಲಿ ಇಂಥವರಿಗೆ ಓಟ್ ಹಾಕಿ ಅನ್ನುವಂತ ಆಡಿಯೋ ವೈರಲ್ ಆಗ್ತಾ ಇದೆ. ಅವ್ರದೇನಾ ಕನ್ಫರ್ಮ್ ಇಲ್ಲ, ಅವ್ರದೇ ಅನ್ನಲಾಗ್ತಾ ಇದೆ ಆಡಿಯೋ. ಎಸ್ಡಿಪಿಐ ಪಕ್ಷೇತರ ಅಭ್ಯರ್ಥಿಗೆ ಮತ ಹಾಕಿಸುವಂತೆ ಹೇಳಿರುವ ಆಡಿಯೋ. ಇಫ್ ಸಪೋಸ್ ಇದು ನಿಜವೇ ಆದ್ರೆ ಜಮೀರ್ ಅಹಮದ್ ಖಾನ್ ಅವರ ಸ್ಥಾನಮಾನದ ಪ್ರಶ್ನೆ ಏನು ಪಕ್ಷದಲ್ಲಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಜಮೀರ್ ಅಹಮದ್ ಖಾನ್ ಪಕ್ಷ ವಿರೋಧಿ ಕೆಲಸ ಮಾಡಿಬಿಟ್ರ? ಜಮೀರ್ ಅವರದ್ದೇ ಎನ್ನಲಾಗಿರುವ ಆಡಿಯೋ ಗ್ಯಾರಂಟಿ ನ್ಯೂಸ್ ನಲ್ಲಿ. ದಾವಣಗೆರೆ ಬೈ ಎಲೆಕ್ಷನ್ ಕುರಿತು ಜಮೀರ್ ಅಹಮದ್ ಖಾನ್ ಆಡಿರುವ ಒಂದು ಆಡಿಯೋ ಈಗ ಸಖತ್ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಜಮೀರ್ ಅಹಮದ್ ಖಾನ್ ಮಾತನಾಡಿದ್ದಾರೆ ಎನ್ನಲಾಗ್ತಾ ಇದೆ. ಬಟ್ ಅವ್ರದೇನಾ ಕನ್ಫರ್ಮ್ ಅಲ್ಲ, ನಾವು ಕನ್ಫರ್ಮ್ ಆಗಿ ಹೇಳ್ತಾ ಇಲ್ಲ, ಅವರದ್ದೇ ಅಂತ ಕೆಲವರು ಅದನ್ನ ಹೇಳ್ತಿದ್ದಾರೆ. ಅವ್ರದೇ ವಾಯ್ಸ್ ಅದು ಅಂತ ಹೇಳ್ತಿದ್ದಾರೆ. ಮೊಹಮ್ಮದ್ ಸಿರಾಜ್ ಜೊತೆಗೆ ಮಾತನಾಡಿರುವ ಆಡಿಯೋ ವೈರಲ್ ಆಗ್ತಾ ಇರೋದು. ತಮ್ಮ ಸಮುದಾಯದ ನಾಯಕನಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತಹ ಕೋಪ ಜಮೀರ್ ಅಹಮದ್ ಖಾನ್ ಅವರಿಗೆ ಇತ್ತು ಅನ್ನೋದು ಗೊತ್ತು. ಅವರ ಸಮುದಾಯ ಒಳ ಒಪ್ಪಂದ ಮಾಡ್ಕೊಂಡಿದೆಯಾ ಬಿಜೆಪಿ ಅವರ ಜೊತೆಗೆ ಅನ್ನುವಂತಹ ಚರ್ಚೆಗಳಿತ್ತು. ಕೆಲವರ ವಿರುದ್ಧ ಕ್ರಮ ಕೂಡ ಆಗೋಯ್ತು. ಅದನ್ನ ಡಿ ಕೆ ಶಿವಕುಮಾರ್ ಅವರೇ ಕ್ರಮ ಕೈಗೊಂಡ್ಬಿಟ್ರು. ಬಟ್ ಇದರ ಹಿಂದೆ ಇದ್ದಂತಹ ರೂವಾರಿ ಯಾರು? ಜಮೀರ್ ಅಹಮದ್ ಖಾನ್ ಅವರೇನಾ? ಆರಂಭಿಕ ಹಂತದಲ್ಲಿ ಪ್ರಚಾರಕ್ಕೆ ಹೋಗ್ಲಿಲ್ಲ, ಕಾಣಿಸ್ಕೊಳ್ಳಿಲ್ಲ, ಅಸಮಾಧಾನ ಬಹಿರಂಗವಾಗಿ ಸ್ಫೋಟ ಆಯಿತು. ಬಟ್ ಅದರ ಬೆನ್ನಿಗೆ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ. हाँ साहब, यहाँ नीचे के बूथा गया था नगर के, वहाँ पूरे 10 बूथा एक जगह 8 बूथा है। वो पूरा वो ऑलमोस्ट कुकर चल रहा सर। ऑलमोस्ट कुकर चल रहा। जबरदस्त सुनो यहाँ सिराजा साहब, जबरदस्ती किसी घर से बुलाने का नहीं बुला रहे नहीं साहब। नहीं सुनो यहाँ वो हुआ तो हमने फायदा। हूँ साहब हकीकत अब आ जाको बाहर आ जाको नहीं आ रहे साहब। नहीं सुनो, मैं बोल कंप्लीट करनी चाहिए मुझे साहब। बोलो अब अब यहाँ परसेंटेज नहीं है हमारा। हाँ सर, जबरदस्ती कर को बाहर बुलाने का। हाँ सर, अब उन्होंने आई क्या होता भूता में गए तो वो कांग्रेस को दाल का आदत क्या करती भरोसा नहीं हमना। आई सलंग बोल को इंडिपेंडेंट को भी एसजीपी दलो। हाँ सर, नहीं है तो भी अच्छा है करूँ समय। हो सर वही सर कर रहे हैं, जबरदस्ती बुलाने का नहीं है। बुलाने का क्या बोल रहे थे कांग्रेस वाले क्या भी नहीं। वो तो अब मैं वहाँ नीचे के बूथा गया था ना, वहाँ कांग्रेस वाले ठेर को पैसे तुम बोल रहे ना पैसे देने गए थे पीछे नको छोड़ो, वो हम ना पीछे नको अगर बोल को गए थे। और यहाँ भी वहाँ बूढ़ा वादांगे नहीं भी पैसे नको मैं डालते मालूम नहीं कर बोल खाए गए थे। बाद में हमारे छोकरा, हमारे दो छोकरा ही वहाँ। वो इसकी सादिक पहलवान का वार्ड कौन दिख रही है? सादिक पहलवान का वार्ड में हमारे वो अरब कर को एक छोकरा है। वहाँ जरा माइनस होना चाहिए वो। हाँ करते छोड़ो सब, उसका क्या भी चलने दे रहे। निकल लो आया रियाज के साथ करा ना, वो पूरा वायरल करा डाला इसमें मीडिया में डाल को मैं। कल मुस्लिम गुंडागिरी मारा नहीं उसने बहुत बड़ा लीडर समझा था ना। क्या भी नहीं, जीरो कर डाले उसकी वार्ड में चले माइनस करा दे साहब। करो वो कल उसके भाई कुछ पैसे दिए साहब 1.5 लाख रुपए चिचेरा भैया तोलान कर को पैसे देखो तो क्या करता मालूम नहीं है। वार्ड में ये बूथा में ये कुकर को पढ़ना कर बोल को बात कर को दी। कुकर कुछ चल रहा था ज्यादा, डायमंड का उनका कम है, मैक्सिमम कुकर है। आगे तो ओवरऑल ये तो कुकर है पूरा ऐसा चल रहा था। उसे सीना बात करे बोला कि साहब मैं मिला था अगर सुबह को वो फील्ड में सब होकर बोलिया मैं। ऐसा करती हो बोले ನೀನೇನು ಮಾಡಿಲ್ಲ ನಿನ್ಕಿಂತ ಡಬಲ್ ಮಾಡಿದ್ದಾರೆ ಪಾಪ ಆಯ್ತದು ಏನು ಗೊತ್ತಾಗತ್ತಿ ನೀನ್ ಸೀರಿಯಸ್ ಇರಪ್ಪ ಇಲ್ದಲ್ಲ ಹಾಕರ್ ಪಾವ ಪಡ್ಯ ನೀನ್ ಹೋಗಿ ಆಮೇಲೆ ಭೇಟಿಯಾಗ ಕ್ಯಾಮ್ರಾಗಳು अदाव होकर बोल भेजा मैं। नहीं अब कांग्रेस वाले क्या बोल रही थे हार मान ली क्या? उन्हें कल से हार मानने वाला ना साहब ने रात को मजबूर हो गया उन्हें। तुमने फोन करता कर समझा था मैं रात को और रहेगा तो मैं स्विच ऑफ कर ले ಏಳು ಮಿನಿಟ್ ಕೊಡ್ತಾರೆ ಏನು ಮಾಡ್ತಾ ಇಲ್ಲ ಶಟ ಏನ್ ಮಾಡಕ್ ಕುಂತೀರ ಹೆಂಗಸರು ದುಡ್ಡು ಇಸ್ಕೊಂಡಿದ್ರೆ ಶಟ ಊಟ ಹಾಕ್ತಾರೇನು ಖರಾಬಾಗತ್ತೆ। नहीं मुझे रात में 10:15 बजे फोन करे मुझे गुरु ಎಲ್ಲಿದ್ಯಾ ಕಯ ಬಂದೆ ಸರ್ ಬಾಗಲಕೋಟೆ ಮನೇಲಿದ್ದೀನಿ ಕಯ ಓ ಸುಸ್ತ
ಓಕೆ, ಇದು ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿದ್ದಾರೆ ಎನ್ನಲಾಗಿರುವ ಆಡಿಯೋ ಬಹಳ ಸ್ಪಷ್ಟವಾಗಿ ತಮ್ಮ ಸಮುದಾಯದ ನಾಯಕನಿಗೆ ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಹೇಳಬಿಟ್ರಾ ಅನ್ನೋದು ಪ್ರಶ್ನೆ ಇದೆ. ಅದ್ರ ಬಗ್ಗೆ ಜಮೀರ್ ಅಹಮದ್ ಖಾನ್ ಅವರೇ ಕ್ಲಾರಿಟಿ ಕೊಡಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಇಫ್ ಸಪೋಸ್ ಜಮೀರ್ ಅಹಮದ್ ಖಾನ್ ಅವರದ್ದೇ ಈ ಆಡಿಯೋ ಅಂತ ಕನ್ಫರ್ಮ್ ಆಗ್ಬಿಟ್ರೆ ಬಹಳ ಕಷ್ಟ ಅಂತ ಅನ್ಸುತ್ತೆ. ಪಕ್ಷದಲ್ಲಿ ಅವರ ಸ್ಥಾನಮಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆನೆ ಆತಂಕ ಸೃಷ್ಟಿಯಾಗ್ಬಿಡುತ್ತೆ ಅಂತ. ಸೊ ಎಕ್ಸಾಕ್ಟ್ಲಿ ಏನಾಗಿರೋದು, ಅವ್ರದ್ದೇನ ಆಡಿಯೋ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷದ ನಾಯಕರ ಗಮನಕ್ಕೆ ಬಂದಿದೆಯಾ? ಎಷ್ಟು ಸೀರಿಯಸ್ ಆಗಿದೆ ಅಂತ ಈ ಇಶ್ಯೂ ಈಗ? ಶ್ರುತಿ, ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮೊಹಮ್ಮದ್ ಸಿರಾಜ್ ಎನ್ನುವರ ಜೊತೆಗೆ ಮಾತನಾಡಿದ್ದಾರೆ ಎನ್ನಲಾಗಿರ್ತಕ್ಕಂಥ ಆಡಿಯೋ ಇವತ್ತು ವೈರಲ್ ಆಗಿರುವಂತದ್ದು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣೆಯ ಸಂದರ್ಭದಲ್ಲಿ ಮುಸ್ಲಿಂ ನಾಯಕರುಗಳಿಗೆ ಟಿಕೆಟ್ ಅನ್ನು ಕೊಡಬೇಕು ಅಂತ ಹೇಳಿ ಜಮೀರ್ ಅಹಮದ್ ಅವರು ಸಾಕಷ್ಟು ಫೈಟ್ ಅನ್ನು ಮಾಡಿದ್ರು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೊನೆಗೆ ಶಾಮನೂರ್ ಶಿವಶಂಕರಪ್ಪನವರ ಮೊಮ್ಮನಿಗೆ ಟಿಕೆಟ್ ಅನ್ನು ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಜಮೀರ್ ಅಹಮದ್ ಖಾನ್, ನಸೀರ್ ಅಹಮದ್ ಮತ್ತು ನಾಸಿರ್ ಹುಸೇನ್ ಇವರು ಮೂರು ಸಹ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡಿದ್ದಾರೆ ಅನ್ನೋ ಆರೋಪ ಮೊದಲಿನಿಂದಲೂ ಸಹ ಕೇಳಿ ಬರ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಇಬ್ಬರು MLC ಗಳ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ತುರ್ತಾಗಿ ಕ್ರಮವನ್ನ ಕೈಗೊಂಡಿತ್ತು. ಈ ಹಿಂದೆನೂ ಸಹ ಜಮೀರ್ ಅಹಮದ್ ಅವರ ಹೆಸರು ಕೇಳಿ ಬಂದಂತ ಸಂದರ್ಭದಲ್ಲಿ ಕೆಲವು ಸಾಕ್ಷಿಗಳಿವೆ, ನಾವು ಪರಿಗಣಿಸ್ತೀವಿ ಅನ್ನೋ ಒಂದು ಮಾತುಗಳು ಸಹ ಹೈಕಮಾಂಡ್ ಮಟ್ಟದಲ್ಲಿ ಕೇಳಿ ಬಂದಿದ್ವು. ಇದೀಗ ಈ ಆಡಿಯೋ ಜಮೀರ್ ಅಹಮದ್ ಖಾನ್ ಅನ್ನೋದೇ ಅವ್ರದೇ ಅನ್ನೋದು ಆದ್ರೆ ಖಂಡಿತವಾಗಿ ಜಮೀರ್ ಅಹಮದ್ ಖಾನ್ ಅವರಿಗೆ ಮುಂದಿನ ದಿನಗಳಲ್ಲಿ ಕಷ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಸಕ್ರಿಯವಾಗಿ ಆಗದೇನೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅನ್ನೋದು ಸಾಬೀತಾದ್ರೆ ಹೈಕಮಾಂಡ್ ನಾಯಕರುಗಳು ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಒಂದ್ ಕಡೆ ಈಗಾಗಲೇ ಸಚಿವ ಸಂಪುಟ ರಚನೆಯ ವಿಚಾರ ಚರ್ಚೆ ಆಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಈ ಆಡಿಯೋ ರಿಲೀಸ್ ಆಗಿರೋದು ಜಮೀರ್ ಅಹಮದ್ ಖಾನ್ ಅವರಿಗೆ ಬಹುದೊಡ್ಡದಾದಂತಹ ಕಂಟಕವನ್ನ ತರೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಶ್ರುತಿ, ಓಕೆ ದುರ್ಗೇಶ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ. ಮತ್ತೊಂದು ಅಪ್ಡೇಟ್ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿದ್ದಾರೆ ಎನ್ನಲಾಗಿರುವ ಆಡಿಯೋ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಸಚಿವ ಸಂಪುಟ ರಚನೆ ಹೊತ್ತಲೇ ಸ್ಫೋಟಕ ಆಡಿಯೋ ವೈರಲ್ ಬೆನ್ನಲ್ಲೇ ಜಮೀರ್ ಅಹಮದ್ ಖಾನ್ ಅವರಿಗೆ ಫುಲ್ ಟೆನ್ಷನ್ ಅಂತೆ. ಜಮೀರ್ ಅಹಮದ್ ಖಾನ್ ಸಂಪುಟ ಸೇರ್ಪಡೆಗೆ ಕಂಟಕ ಆಗಬಹುದಾ ಈ ಆಡಿಯೋ? ಯಾಕಂದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಇದನ್ನ ಹೇಳ್ತಾರೆ. ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಕಿಕ್ಔಟ್ ಆಗಬಹುದಾ ಜಮೀರ್ ಅಹಮದ್ ಖಾನ್? ದಾವಣಗೆರೆ ಬೈ ಎಲೆಕ್ಷನ್ ಹೊಸ್ತಿಲಲ್ಲಿ ಕೆಂಡವಾಗಿತ್ತು ಹೈಕಮಾಂಡ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅವತ್ತೇ ಜಮೀರ್ ವಿರುದ್ಧ ಪರೋಕ್ಷವಾಗಿ ಆರೋಪಗಳು ಕೇಳಿ ಬಂದಿತ್ತು. ಇಂಡೈರೆಕ್ಟ್ಲಿ ಆಲ್ರೆಡಿ ಮುಟ್ಟಿಸಿಬಿಟ್ಟಿದ್ದಾರೆ ವರಿಷ್ಠರಿಗೆ ಈ ವಿಚಾರಗಳನ್ನ. ಇದೀಗ ಆಡಿಯೋ ವೈರಲ್ ಆಗಿರೋದ್ರಿಂದ ಹೈಕಮಾಂಡ್ ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಪ್ರಶ್ನೆ. ಪಕ್ಷ ವಿರೋಧಿ ಚಟುವಟಿಕೆ, ಪಕ್ಷದ ವಿರುದ್ಧವಾಗಿ ಮಾತನಾಡಿದ್ರೆ, ನಿಲುವುಗಳಿಗೆ ವಿರುದ್ಧವಾಗಿ ಮಾತನಾಡಿದ್ರೆ ಏನಾಗುತ್ತೆ ಅವರ ಪರಿಸ್ಥಿತಿ ಅನ್ನೋದು ಈ ಹಿಂದೆ KN ರಾಜಣ್ಣ ಅವರ ವಿಚಾರದಲ್ಲಿ ಅರ್ಥ ಆಗಿ ಹೋಗಿದೆ. ಸಿದ್ದರಾಮಯ್ಯನವರ ಅತ್ಯಾಪ್ತ ಬಳಗ ಬಲಗೈ ಬಂಟ ಅಂತ ಕರೆಸ್ಕೊಂಡ್ರು ಕೂಡ ಸಿದ್ದರಾಮಯ್ಯನವರ ಕೈಯಲ್ಲಿ KN ರಾಜಣ್ಣ ಅವರ ಸಚಿವ ಸ್ಥಾನ ಉಳಿಸ್ಕೊಳ್ಳಕ್ ಆಗ್ಲಿಲ್ಲ. ಅಲ್ಟಿಮೇಟ್ ಹೈಕಮಾಂಡ್ ಹೇಳ್ಬಿಟ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡಲೇಬೇಕು. ಅದು ನಿಜ ಆಗುತ್ತೆ ಜಮೀರ್ ಅಹಮದ್ ಖಾನ್ ಅವರ ವಿಚಾರದಲ್ಲಿ. ಆಡಿಯೋ ವೈರಲ್ ಬೆನ್ನಲ್ಲೇ ಜಮೀರ್ ಅಹಮದ್ ಖಾನ್ ಅವರಿಗೆ ಫುಲ್ ಟೆನ್ಷನ್ ಅಂತೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ದಾರೆ ಜಮೀರ್ ಅಹಮದ್ ಖಾನ್. DCM ಸ್ಥಾನ, ಸಚಿವ ಸ್ಥಾನವು ಮಿಸ್ ಆಗುವ ಭಯದಲ್ಲಿ ಜಮೀರ್ ಅಹಮದ್ ಖಾನ್ ಇದ್ದಾರೆ. ನಿರ್ಗಮಿತ CM ಬಳಿ ಅಳಲು ತೋಡ್ಕೊಂಡಿದ್ದಾರಂತೆ ಜಮೀರ್ ಅಹಮದ್ ಖಾನ್. ಅದು ನನ್ನ ಆಡಿಯೋ ಅಲ್ಲವೇ ಅಲ್ಲ ಅಂತ ಕ್ಲೇಮ್ ಮಾಡ್ತಿದ್ದಾರೆ ಜಮೀರ್ ಅಹಮದ್ ಖಾನ್. ಸದ್ಯ ಜಮೀರ್ ಆಡಿಯೋ ವಿಷಯ ತಿಳಿದು ಸಿಟ್ಟಾಗ್ಬಿಟ್ಟಿದ್ದಾರಂತೆ ಸಿದ್ದರಾಮಯ್ಯ. ಯಾಕೆ ಬೇಕಾಗಿತ್ತಿದೆಲ್ಲ ಅಂತ. ಪಕ್ಷ ವಿರೋಧಿ ಚಟುವಟಿಕೆಗೆ ಸಿದ್ದರಾಮಯ್ಯ ಕೆಂಡಾಮಂಡಲರಾಗಿದ್ದಾರೆ, ಯಾರು ಕೂಡ ಸಹಿಸಲ್ಲ ಇದನ್ನ ಅಂತ. ಆಡಿಯೋ ವೈರಲ್ ಬೆನ್ನಲ್ಲೇ ಜಮೀರ್ ಅಹಮದ್ ಖಾನ್ ಅವರು ಟೆನ್ಷನ್ ಅಲ್ಲಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಭೇಟಿ ಹಾಕಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಯಾರನ್ನ ಭೇಟಿ ಆದ್ರೇನು, ಹೈಕಮಾಂಡ್ ಗಮನಕ್ಕೆ ಏನಾದ್ರೂ ಬಂದ್ರೆ ಅವ್ರದ್ದೇ ಆಡಿಯೋ ಅಂತ ಕನ್ಫರ್ಮ್ ಆಗ್ಬಿಟ್ರೆ ಖಂಡಿತ ಅವರ ಅಸ್ತಿತ್ವದ ಪ್ರಶ್ನೆ ಆಗುತ್ತೆ ಕಾಂಗ್ರೆಸ್ ಪಾಳ್ಯದಲ್ಲಿ. DCM ಹುದ್ದೆ ಕನಸು ಕಾಣ್ತಾ ಇದ್ರು, ಬಟ್ ಅದು ಅಂತೂ ದೂರ ಅಂತ ಅನ್ಸುತ್ತೆ ಆ ಕನಸು. ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶ್ಲೇಷಣೆ ಕೇಳಿಸ್ಕೊಳ್ಳೋಣ. ಯಾಕಂದ್ರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಕೂಡ ಇದ್ದಾರೆ, ಹಿರಿಯ ಪತ್ರಕರ್ತರು ರಾಜೇಂದ್ರ ಅವರಿದ್ದಾರೆ, ಸಮೀವುಲ್ಲಾ ಸರ್ ಕೂಡ ಇದ್ದಾರೆ. ಎಲ್ಲರೂ ಕೂಡ ಬೇರೆ ಬೇರೆ ಆಯಾಮಗಳಲ್ಲಿ ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ.